ಇಷ್ಟು ಮೃದುವಾಗಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ತೋಟದಲ್ಲಿ ಹುಡುಕಿ ನಿಮ್ಗಾಗಿ ತಂದು ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ಲು ನೋಡಿ. ಸೋರೆಕಾಯಿ ಬಳಸಿ ಸಾಫ್ಟ್ ಆದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ. ಈ ಅಕ್ಕಿ ರೊಟ್ಟಿ ಚಟ್ನಿ ಪುಡಿ ಅಥವಾ ಚಟ್ನಿ ಜೊತೆ ಸೂಪರ್ ಆಗಿರುತ್ತೆ. ಎಳೆದಾಗಿರೋ ಸೋರೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀವಿ. ಸೋರೆಕಾಯಿ ಬಲ್ತಿದ್ರೆ ರೊಟ್ಟಿ ಮೃದುವಾಗಿ ಬರೋದಿಲ್ಲ. ಹಾಗಿದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಬಟ್ಲು, ಉಪ್ಪು, 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ತುರಿದಿರೋಂಥ ಕ್ಯಾರೆಟು, ತುರಿದಿರೋಂಥ ಸೋರೆಕಾಯಿ, ಬಿಳಿ ಎಳ್ಳು ಸ್ವಲ್ಪ ಮತ್ತು ಕರಿಬೇವು. ಮೊದಲನೇದಾಗಿ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು 1 ಗ್ಲಾಸ್ ನೀರನ್ನು ಹಾಕಿ ಬಿಸಿ ಮಾಡ್ಕೊಳೋಣ. ನೀರು ಸ್ವಲ್ಪ ಬಿಸಿ ಆಗ್ತಿರಲಿ, ಅಷ್ಟರಲ್ಲಿ ನಾವು ಹಿಟ್ಟು ಕಳಿಸ್ಕೊಂಬಿಡೋಣ. ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ತುರಿದಿರೋ ಸೋರೆಕಾಯಿ, ಕರಿಬೇವು, ತುರಿದಿರೋಂಥ ಕ್ಯಾರೆಟು, ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಕೊಂಡಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ನೀರು ಕುದೀತಾ ಇದೆ. ಸ್ಟವ್ ಆಫ್ ಮಾಡಿ ಈ ಪಾತ್ರೆಗೆ ನೀರನ್ನು ಸೇರಿಸ್ಕೊಂಬಿಡೋಣ. ನೀರು ಬಿಸಿ ಇದೆ, ಹಾಗಾಗಿ ಎಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಅದಾದ ನಂತರ ಬಿಸಿ ನೀರನ್ನ ಸ್ವಲ್ಪನೇ ಹಾಕೊಳ್ತಾ ಮಿಕ್ಸ್ ಮಾಡಬೇಕಾಗುತ್ತೆ. ನೀರು ಬಿಸಿ ಇರೋದ್ರಿಂದ ಮೊದಲು ನಾವು ಅನ್ನದ ಕೈಯಿಂದ ಮಿಕ್ಸ್ ಮಾಡ್ತೀವಿ. ನೀರು ಜಾಸ್ತಿ ಆದರೆ ಉಂಡೆ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಈಗ ಬಿಸಿ ಯಾರಿದೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೋಬೇಕು. ನಾವು ಕಲಸಿರೋ ಹಿಟ್ಟಲ್ಲಿ 4ರಿಂದ 5 ರೊಟ್ಟಿ ಮಾಡ್ಕೋಬೋದು. ನೋಡಕ್ಕೆ ತಿರುಪತಿ ಲಾಡೋ ಥರ ಇದೆಯಲ್ವಾ? ಇದೇ ಥರ ಎಲ್ಲ ಕಲಸಿರೋ ಹಿಟ್ಟನ್ನು ನೀಟಾಗಿ ಉಂಡೆಗಳು ಮಾಡ್ಕೋಬೇಕಾಗುತ್ತೆ. ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪೇಪರ್ ಸುತ್ತ ಸವರ್ಕೋಬೇಕು. ನಂತರ ಮಾಡಿಟ್ಕೊಂಡಂಥ ಉಂಡೆನ ಪೇಪರ್ ಮೇಲೆ ಈ ರೀತಿ ಸುತ್ತ ತಟ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಎಲ್ಲೂ ಕಿತ್ತೋಗಬಾರ್ದು, ನೋಡಿಕೊಂಡು ನಿಧಾನವಾಗಿ ತೆಳ್ಳಗೆ ತಡ್ಕೋಬೇಕು. ಈಗ ಅಕ್ಕಿ ರೊಟ್ಟಿ ನೀಟಾಗಿ ತಟ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಅಂಟಿಸಿ ಅದ್ರ ಮೇಲೆ ಹೆಂಚಿಟ್ಬಿಡೋಣ. ಹೆಂಚು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸುತ್ತ ಸ್ಪ್ರೆಡ್ ಮಾಡಿ. ಈಗ ನಾವು ತಟ್ಕೊಂಡಂಥ ರೊಟ್ಟಿನ ಹೆಂಚ ಮೇಲೆ ಈ ರೀತಿ ಹಾಕೊಂಡು ನಿಧಾನವಾಗಿ ಪೇಪರ್ನ ತೆಗಿಬೇಕಾಗುತ್ತೆ. ಪೇಪರ್ನ ಹೆಂಚಿಂದ ನಿಧಾನಕ್ಕೆ ತೆಗಿಬೇಕು. ಅರ್ಜೆಂಟ್ ಮಾಡಿಬಿಟ್ರೆ ಹಿಟ್ಟು ಅರ್ಧ ಪೇಪರ್ಗೆ ಅಂಟ್ಕೊಂಡ್ಬಿಡುತ್ತೆ, ನೀಟಾಗಿ ಬರೋದಿಲ್ಲ, ಮಾಡಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ರೊಟ್ಟಿ ಬೇಯ್ತಾ ಇರುತ್ತೆ, ಅದಕ್ಕೆ ಈ ರೀತಿ ಮುಚ್ಚಿಬಿಡೋಣ. A few moments later. ಈ ಥರ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ ಆರಾಮಾಗಿ ತೊಗೊಂಡೋಗ್ಬೋದು. ಮೆತ್ತಗಿರುತ್ತೆ, ಯಾವುದೇ ಕಾರಣಕ್ಕೂ ಗಟ್ಟಿಗಾಗಲ್ಲ. ಈಗ ಇದನ್ನು ತಿರುವಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಇದು 2 ಕಡೆ ಬೆಂದಿದೆ ನೋಡಿ, ಎಷ್ಟು ಮೃದುವಾಗಿ ಬಂದಿದೆ. ಬನ್ನಿ ಕ್ವಿಕ್ಕಾಗಿ ಇನ್ನೊಂದು ಮಾಡೋಣ. ಈ ಥರ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಏನು ಯೂಸ್ ಅಂದರೆ, ಬಿಳಿ ಎಳ್ಳು ಹಾಕಿರೋದ್ರಿಂದ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತು ಗುಡ್ ಫ್ಯಾಟ್ ಸಿಗುತ್ತೆ. ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಒಳ್ಳೆ ಫೈಬರ್ ಸಿಗುತ್ತೆ, ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಈಗ ಅಕ್ಕಿ ರೊಟ್ಟಿ ಚಟ್ನಿ ಪುಡಿ ಮತ್ತು ಚಟ್ನಿ ಜೊತೆ ತಿನ್ನೋಕೆ ರೆಡಿಯಾಗಿದೆ. ಮೇಲೆ ತುಪ್ಪನ ಹಾಕೊಂಡು ತಿಂತಿದ್ರೆ ಅನ್ಬೇಕು ನೀವು. ನಾವಿಲ್ಲಿ ನೋಡ್ತಾ ಇರೋಂಥ ಚಟ್ನಿ ಪುಡಿ ವಿಡಿಯೋ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸತಿ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಫುಲ್ಲು ನೋಡಿ, ಆ ವಿಡಿಯೋನ ಒಂದ್ಸತಿ ನೋಡಿ. ಇದೇ ರೀತಿ ಕುಕಿಂಗ್ ರೆಸಿಪಿಗಾಗಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.